ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್. ಇವತ್ತಿನ ದಿನ ಅತ್ಯದ್ಭುತವಾದಂತಹ ಮಾಹಿತಿಯೊಂದಿಗೆ ಹಾಗೂ ವಿಶೇಷವಾದ ಮಾಹಿತಿಯೊಂದಿಗೆ ಬಂದಿದ್ದೇವೆ. ಧರ್ಮ ಗ್ರಂಥಗಳ ಪ್ರಕಾರ ಪ್ರಕೃತಿಗೆ ಸಂಬಂಧಿಸಿದ ಕೆಲವು ಮಂಗಳಕರ ವಸ್ತುಗಳನ್ನು ದೇವರು ಮತ್ತು ದೇವತೆಗಳು ಸ್ವತಃ ಧರಿಸುತ್ತಾರೆ. ಹೌದು, ಈ ವಸ್ತುಗಳು ಮಾನವನ ಜೀವನಕ್ಕೂ ತುಂಬಾ ಮಂಗಳಕರವೆಂದು ಹೇಳಲಾಗುತ್ತದೆ ಸ್ನೇಹಿತರೆ. ಅದರಲ್ಲಿ ಈ ದಿನ ನಾವು ಹೇಳಲಿರುವ ನವಿಲಿನ ಗರಿಯ ಬಗ್ಗೆ ಹಾಗೂ ವಾಸ್ತುಶಾಸ್ತ್ರದ ಪ್ರಕಾರ ನವಿಲಿನ ಗರಿಯು ಮನೆಯ ಸಮೃದ್ಧಿಯ ಸಂಕೇತವೆಂದು ಹೇಳಲಾಗುತ್ತದೆ ಹಾಗೂ ಇದರ ಹಲವಾರು ಉಪಯೋಗಗಳನ್ನು ಮತ್ತು ಹೇಗೆ ಬಳಸಬೇಕು ಎಂಬುದನ್ನು ಇವತ್ತಿನ ದಿನ ಸರಳವಾಗಿ ತಿಳಿಯೋಣ ಸ್ನೇಹಿತರೆ. ನವಿಲಿನ ಗರಿಯು ಶ್ರೀಕೃಷ್ಣನಿಗೆ ಪ್ರಿಯವಾಗಿದ್ದು ಇದನ್ನು ಮನೆಯಲ್ಲಿ ಇಟ್ಟುಕೊಂಡರೆ ಹಲವು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದು. ಮನೆಯಲ್ಲಿರುವ ವಾಸ್ತುದೋಷಕ್ಕೆ ಕುಟುಂಬಕ್ಕೆ ಸುಖ, ಸಮೃದ್ಧಿ, ಸಂಪತ್ತು ಹರಿದು ಬರುತ್ತದೆ ಎಂದು ಹೇಳಲಾಗುತ್ತದೆ. ಶಾಸ್ತ್ರಗಳಲ್ಲಿ ತಿಳಿಸಿರುವಂತೆ ನವಿಲಿನ ಗರಿಯು ಇದ್ದಂತಹ ಜಾಗದಲ್ಲಿ ನಕಾರಾತ್ಮಕತೆಯೂ ಸುಳಿಯುವುದಿಲ್ಲ ಎಂದು ಕೂಡ ಹೇಳಲಾಗುತ್ತದೆ. ಹಾಗೂ ನವಿಲಿನ ಗರಿಯನ್ನು ಮನೆಯಲ್ಲಿ ಸರಿಯಾದ ಜಾಗದಲ್ಲಿ ಇಡುವುದರಿಂದ ಧನವೃದ್ಧಿಯಾಗುತ್ತದೆ. ಅಷ್ಟೇ ಅಲ್ಲದೆ ಮನೆಯಲ್ಲಿ ಅನಾವಶ್ಯಕ ಖರ್ಚುಗಳು ಉಂಟಾಗ್ತಾ ಇದ್ರೆ ಇದನ್ನು ನೀವು ಬಳಸಬಹುದು. ಹಾಗೂ ವಾಸ್ತು ಪ್ರಕಾರ ನವಿಲಿನ ಗರಿಯನ್ನು ಸರಿಯಾದ ರೀತಿಯಲ್ಲಿ ಬಳಸಿದರೆ ಎಲ್ಲ ರೀತಿಯ ಸಮಸ್ಯೆಗಳಿಂದ ನೀವು ಹೊರಬರಬಹುದು ಎಂದು ಹೇಳಲಾಗುತ್ತದೆ ಸ್ನೇಹಿತರೆ. ಹೌದು, ಗ್ರಂಥಗಳಲ್ಲಿ ತಿಳಿಸಿರುವಂತೆ ಭಗವಾನ್ ಶ್ರೀಕೃಷ್ಣನು ಹೆಚ್ಚು ಶಾಂತಿ, ನೆಮ್ಮದಿಯ, ಸಮೃದ್ಧಿಯ ಜೀವನವನ್ನು ಪಡೆಯಬೇಕು ಎಂದರೆ ಈ ಒಂದು ನವಿಲಿನ ಗರಿಯನ್ನು ಪ್ರತಿಯೊಬ್ಬ ವ್ಯಕ್ತಿಯು ಬಳಸಬೇಕು ಎಂದು ಈ ಒಂದು ನವಿಲಿನ ಗರಿಯ ಬಗ್ಗೆ ಹೇಳಿದ್ದಾರೆ. ಹಾಗೂ ದೇವತೆಗಳ ಸ್ವರೂಪವೆಂದು ಕೂಡ ಈ ಒಂದು ನವಿಲಿನ ಗರಿಗೆ ಹೇಳುತ್ತಾರೆ. ಹಾಗೂ ಈ ಒಂದು ನವಿಲಿನ ಗರಿಯನ್ನು ನಾವು ಯಾವ ರೀತಿಯಾಗಿ ಬಳಸಬೇಕು ಎಂಬುದರ ಬಗ್ಗೆ ನೋಡುವುದಾದರೆ, ಮೊದಲನೆಯದಾಗಿ ಮನೆಯ ಮುಖ್ಯ ದ್ವಾರದ ಬಳಿ ನವಿಲಿನ ಗರಿಯನ್ನು ಇರಿಸಬೇಕು. ಅದರಲ್ಲೂ 3 ನವಿಲಿನ ಗರಿಯನ್ನು ಇರಿಸುವುದರಿಂದ ನೆಗೆಟಿವ್ ಶಕ್ತಿ ಒಳಗೆ ಬರುವುದಿಲ್ಲ ಹಾಗೂ ಮನೆಯಲ್ಲಿ ಸಕಾರಾತ್ಮಕ ವಾತಾವರಣ ಹೆಚ್ಚಾಗುತ್ತದೆ. ಮನೆಗೆ ಯಾವುದೇ ರೀತಿಯಾದಂತಹ ದೃಷ್ಟಿದೋಷ ತಗುಲುವುದಿಲ್ಲ ಎಂದು ಕೂಡ ಹೇಳಲಾಗುತ್ತದೆ ಸ್ನೇಹಿತರೆ. ಹಾಗೂ ಈ ಒಂದು ನವಿಲಿನ ಗರಿಯನ್ನು ಪೂಜಾ ಕೋಣೆಯಲ್ಲಿ ಇಟ್ಟು ಪೂಜಿಸುವುದರಿಂದ ಮನೆಯಲ್ಲಿ ಒಂದು ದೈವಿಕವಾದಂತಹ ಶಕ್ತಿಗಳ ಆಕರ್ಷಣೆ ಹೆಚ್ಚಾಗುತ್ತಾ ಹೋಗುತ್ತದೆ. ಇದರಿಂದ ದೇವರ ಅನುಗ್ರಹ ಹೆಚ್ಚಾಗುತ್ತಾ ಹೋಗುತ್ತದೆ ಎಂದು ಹೇಳಲಾಗುತ್ತದೆ. ಹಾಗೂ ಮನೆಯಲ್ಲಿ ಧನ ನಷ್ಟವಾಗ್ತಾ ಇದ್ರೆ ವ್ಯಕ್ತಿಗಳಲ್ಲಿ ಚಿಂತೆ ಹಾಗೂ ದಿನೇ ದಿನೇ ಜೀವನದ ಮೇಲೆ ಜಿಗುಪ್ಸೆಗಳು ಹೆಚ್ಚಾಗ್ತಾ ಇದ್ರೆ ಅನೇಕ ರೀತಿಯಾದಂತಹ ಕಷ್ಟಗಳು ಮೇಲಿಂದ ಮೇಲೆ ಬರ್ತಾ ಇದ್ದಾಗ ಈ ಒಂದು ನವಿಲಿನ ಗರಿಯನ್ನು ನೀವು ಈ ರೀತಿಯಾಗಿ ಬಳಸಬಹುದು. ಅಂದರೆ ನೀವು ಮಲಗುವ ಕೋಣೆಯಲ್ಲಿ ನವಿಲಿನ ಗರಿಯನ್ನು ಇದರ ಒಂದು ಫ್ರೇಮ್ ಮಾಡಿ, ಅಂದರೆ ಮರದ ಹಲಗೆಯಲ್ಲಿ ಈ ಒಂದು ನವಿಲಿನ ಗರಿಯನ್ನು ಅಂಟಿಸಿ ಅದನ್ನು ನಿಮ್ಮ ಮಲಗುವ ಕೋಣೆಯಲ್ಲಿ ಹಾಕುವುದರಿಂದ ನಿಮ್ಮ ಎಲ್ಲ ರೀತಿಯ ಸಮಸ್ಯೆಗಳಿಂದ ನೀವು ಹೊರಬರುತ್ತೀರಿ. ಹಾಗೂ ನಿಮ್ಮ ಇಚ್ಛೆ ಪೂರ್ಣಗೊಳ್ಳಲು, ನಿಮ್ಮ ಗುರಿಯನ್ನು ಮುಟ್ಟಲು, ನಿಮ್ಮ ಕನಸು ನನಸಾಗಬೇಕು ಎಂದರೆ ನೀವು ಮಲಗುವ ದಿಂಬಿನ ಕೆಳಗೆ ನಿರಂತರವಾಗಿ 45 ದಿನಗಳ ಕಾಲ ಇಟ್ಟುಕೊಂಡು ಮಲಗಬೇಕು. ಹಾಗೂ ಮನೆಗಳಲ್ಲಿ ಹಣಕಾಸಿನ ಸಮಸ್ಯೆ ಹೆಚ್ಚಾಗಿದ್ದರೆ, ಸಾಲದ ಸಮಸ್ಯೆ ಹೆಚ್ಚಾಗಿದ್ದರೆ ಅಥವಾ ಹಣ ಗಳಿಸಲು ಕಷ್ಟ ಆಗ್ತಾ ಇದೆ ಅನ್ನೋದಾದ್ರೆ ನೀವು ಈ ಒಂದು ಸರಳ ಉಪಾಯವನ್ನು ಮಾಡಬಹುದು. ಒಂದು ಗಾಜಿನ ಬಟ್ಟಲು ಅಥವಾ ಯಾವುದಾದರೂ ಬಟ್ಟಲು ತೆಗೆದುಕೊಳ್ಳಿ. ಅದರಲ್ಲಿ ಕಾಲು ಭಾಗ ಕಾಯಿನ್ಸ್ಗಳು ಅಂದರೆ ನಿಮ್ಮಲ್ಲಿರುವಂತಹ ನಾಣ್ಯಗಳನ್ನು ಹಾಕಿ ಹಾಗೂ ಅದರ ಮೇಲೆ ಅಕ್ಕಿಯನ್ನು ಹಾಕಿ ನಂತರ ಆ ಒಂದು ಬಟ್ಟಲಿನಲ್ಲಿ 4 ನವಿಲಿನ ಗರಿಯನ್ನು ಸಿಗಿಸಿ ನಂತರ ನಿಮ್ಮ ಮನೆಯ ಆಗ್ನೇಯ ದಿಕ್ಕಿನಲ್ಲಿ ಈ ಒಂದು ಬಟ್ಟಲನ್ನು ಇಡಿ. ಇದರಿಂದ ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಹಣಕಾಸಿನ ಸಮಸ್ಯೆ ದೂರವಾಗುತ್ತದೆ. ಅನಿರೀಕ್ಷಿತವಾಗಿ ಹಣದ ಹರಿವು ಹೆಚ್ಚಾಗುವುದು. ಹಾಗೂ ಇದರಲ್ಲಿನ ಅಕ್ಕಿಯನ್ನು ತಿಂಗಳಿಗೊಮ್ಮೆ ಬದಲಾಯಿಸಬೇಕು. ಅಂದರೆ ಹುಣ್ಣಿಮೆಯ ದಿನ ಬದಲಾಯಿಸಬಹುದು. ಹಾಗೂ ಈ ಅಕ್ಕಿಯನ್ನು ಹೊರಗೆ ಪಕ್ಷಿಗೆ ಹಾಕಿ ಅಥವಾ ನೀರಿನಲ್ಲಿ ಹಾಕಿ ಇದನ್ನು ಬಿಟ್ಟು ಬಿಡಿ. ನಂತರ ಈ ಒಂದು ಆಗ್ನೇಯ ದಿಕ್ಕಿನಲ್ಲಿ ಬಟ್ಟಲು ಇಡಲು ಸಾಧ್ಯವಿಲ್ಲ ಅಥವಾ ಜಾಗವಿಲ್ಲ ಅಂದರೆ ಗುಲಾಬಿ ಬಣ್ಣದ ಅಥವಾ ಪಿಂಕ್ ಕಲರ್ ಪೇಪರ್ನಲ್ಲಿ ಈ ಒಂದು 4 ನವಿಲಿನ ಗರಿಯನ್ನು ಅಂಟಿಸಿ ಈ ದಿಕ್ಕಿನಲ್ಲಿ ಇಡಿ. ಇದರಿಂದ ಹಣದ ಸಮಸ್ಯೆ ದೂರವಾಗುವುದು. ಹಾಗೂ ನಿಮ್ಮ ವ್ಯಾಪಾರ ಅಥವಾ ಬಿಸ್ನೆಸ್ ನಲ್ಲಿ ಸಕ್ಸಸ್ ಕಾಣಲು ಸಾಧ್ಯವಾಗ್ತಾ ಇಲ್ಲ ಮತ್ತು ನಿಮ್ಮ ಮಕ್ಕಳ ಜೀವನದಲ್ಲಿ ಸಕ್ಸಸ್ ಕಾಣಲು ಮತ್ತು ಅವರ ಕೆರಿಯರ್, ಅವರ ಜೀವನ ಚೆನ್ನಾಗಿರಬೇಕು ಎಂದು ಬಯಸಿದರೆ ಈ ಒಂದು ಪರಿಹಾರವನ್ನ ಮಾಡಬಹುದು. 7 ನವಿಲಿನ ಗರಿಯನ್ನು ತೆಗೆದುಕೊಂಡು ಪಶ್ಚಿಮದ ದಿಕ್ಕಿನ ಗೋಡೆಗೆ, ಅಂದರೆ ಗೋಲ್ಡನ್ ಕಲರ್ ಫ್ರೇಮ್ನಲ್ಲಿ ಪಶ್ಚಿಮದ ಗೋಡೆಗೆ ಈ ಒಂದು ನವಿಲಿನ ಗರಿಯನ್ನು ತೂಗು ಹಾಕುವುದರಿಂದ ನಿಮ್ಮ ವ್ಯಾಪಾರದಲ್ಲಿ ಒಂದು ಉನ್ನತಿಯನ್ನು ಕಾಣಬಹುದು. ಅಥವಾ ವ್ಯಾಪಾರದ ಸ್ಥಳದಲ್ಲಿ ಒಂದು ಸ್ಟೀಲ್ ಲೋಟದಲ್ಲಿ ಕಾಯಿನ್ಸ್ಗಳನ್ನು ಅಥವಾ ನಾಣ್ಯಗಳನ್ನು ತುಂಬಿಸಿ 7 ನವಿಲಿನ ಗರಿಯನ್ನು ಹಾಕಿ ಇಡುವುದರಿಂದಲೂ ಕೂಡ ನಿಮ್ಮ ಜೀವನದಲ್ಲಿ, ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದು, ಹೆಚ್ಚಿನ ಲಾಭವನ್ನು ಕಾಣಬಹುದು. ಅಥವಾ ನಿಮ್ಮ ಆಫೀಸ್ ಟೇಬಲ್ ಅಥವಾ ಸ್ಟಡಿ ಟೇಬಲ್ನಲ್ಲಿಯೂ ಕೂಡ ಪಶ್ಚಿಮ ದಿಕ್ಕಿನಲ್ಲಿ ಈ ಒಂದು ನವಿಲಿನ ಗರಿಯನ್ನು ಇಡುವುದರಿಂದ ಹೆಚ್ಚಿನ ಫಲವನ್ನು ಕಾಣಬಹುದು ಸ್ನೇಹಿತರೆ.
ಹಾಗೂ ನಿಮಗೆ ಕೆಲಸ ಸಿಗಲು ಅಥವಾ ಇಂಟರ್ವ್ಯೂ ಸಕ್ಸಸ್ ಆಗಲು ಜಾಬ್ನಲ್ಲಿ ಪ್ರಮೋಷನ್ ಸಿಗಲು ಕೂಡ ಈ ನವಿಲಿನ ಗರಿಯನ್ನು ಬಳಸಬಹುದು. ಅಂದರೆ ಆದಾಯದಲ್ಲಿ ಹೆಚ್ಚಿನ ಲಾಭ ಪಡೆಯಬೇಕು ಎಂದರೆ ನೀವು ಉತ್ತರದ ದಿಕ್ಕಿಗೆ ಬಿಳಿ ಬಣ್ಣದ ಪೇಪರ್ನಲ್ಲಿ ಒಂದು ನವಿಲಿನ ಗರಿಯನ್ನು ಅಂಟಿಸಬೇಕು. ಹೌದು, ಒಂದೇ ನವಿಲಿನ ಗರಿಯನ್ನು ಅಂಟಿಸಿ ಈ ಒಂದು ನವಿಲಿನ ಗರಿಯನ್ನು ನೀವು ಗೋಡೆಗೆ ಹ್ಯಾಂಗ್ ಅಥವಾ ತೂಗು ಹಾಕುವುದರಿಂದಲೂ ಕೂಡ ನೀವು ಎಲ್ಲ ರೀತಿಯಾದಂತಹ ಸಕ್ಸಸ್ ಅನ್ನ ಪಡೆಯಬಹುದಾಗಿದೆ ಸ್ನೇಹಿತರೆ. ಹಾಗೂ ನವಿಲಿನ ಗರಿಯು ಬಳಸುವುದರ ಜೊತೆ ಅದಕ್ಕೆ ಉತ್ತಮವಾದಂತಹ ಬಣ್ಣವನ್ನು ಸೇರಿಸಿ ಅದಕ್ಕೆ ಸರಿಯಾದ ರೀತಿಯಲ್ಲಿ ಬಳಸುವುದರಿಂದ ಹೆಚ್ಚಿನ ಲಾಭವನ್ನು ಕಾಣಬಹುದು. ಮನೆಯ ಯಾವುದೇ ಸಮಸ್ಯೆಗೆ ಈ ಒಂದು ನವಿಲಿನ ಗರಿಯನ್ನು ಹಳದಿ ಪೇಪರ್ನಲ್ಲಿ 5 ನವಿಲಿನ ಗರಿಯನ್ನು ಅಂಟಿಸಿ ನಿಮ್ಮ ಮನೆಯ ಮಧ್ಯಭಾಗದಲ್ಲಿ ಇಡಿ. ಇದರಿಂದಾಗಿ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಅನಿರೀಕ್ಷಿತ ತೊಂದರೆಗಳು ಅಥವಾ ಕಲಹಗಳು ಉಂಟಾಗುವುದಿಲ್ಲ ಹಾಗೂ ನಿಮ್ಮ ಎಲ್ಲ ರೀತಿಯಾದಂತಹ ಮನೋಕಾಮನೆಗಳು ಇಚ್ಛೆಗಳು ಪೂರ್ಣಗೊಳ್ಳುತ್ತದೆ ಎಂದು ಹೇಳಲಾಗುತ್ತದೆ. ಹೌದು, ನವಿಲಿನ ಗರಿಯನ್ನು ತಿಳಿದು ಸರಿಯಾದ ರೀತಿಯಲ್ಲಿ ಸರಿಯಾದ ದಿಕ್ಕಿನಲ್ಲಿ ಇಟ್ಟು ಬಳಸುವುದರಿಂದ ಹೆಚ್ಚಿನ ಲಾಭವನ್ನು ಕಾಣಬಹುದಾಗಿದೆ ಸ್ನೇಹಿತರೆ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಯಾವುದೇ ರೀತಿಯಾದಂತಹ ಸಮಸ್ಯೆ ಈ ನವಿಲಿನ ಗರಿಯನ್ನು ಸರಳವಾಗಿ ಬಳಸಬಹುದು. ಹೌದು, ಇವತ್ತಿನ ದಿನ ಹೇಳಿರುವಂತಹ ಈ ಒಂದು ಸರಳ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ಇದೇ ರೀತಿಯಾದಂತಹ ಇನ್ನೂ ಹಲವಾರು ವಿಚಾರಗಳಿಗಾಗಿ ಮತ್ತು ಆಧ್ಯಾತ್ಮಿಕ ವಿಚಾರಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.